ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಲೋಟ ಅಷ್ಟು ನೀರು ಇಟ್ಕೊಂಡಿದ್ದೀನಿ. ಒಂದು ಲೋಟ ನೀರು ಅರ್ಧ ಲೋಟ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಇಲ್ಲಿ 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ನಾವು ಚಕ್ಕೆನ ಪೌಡ್ರ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಇಲ್ಲಾಂದರೆ ಈ ರೀತಿ ನಾವು ಪೀಸಸ್ ಮಾಡಿ ನಾವು 1 ಲೋಟ ನೀರು ಇಟ್ಕೊಂಡಿದ್ದೀವಲ್ಲ ಆ ನೀರೊಳಗಡೆ ಹಾಕಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಆ ಚಕ್ಕೆ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು. ಅದುವರೆಗೂ ನಾವು ಕುದಿಸ್ಕೊಂಡು ನಾವು ಈ ಚಕ್ಕೆ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಉಗುರು ಬೆಚ್ಚಗೆ ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಸಹ ನಮಗೆ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಚಕ್ಕೆ ಜೊತೆಗೆ ಒಂದು 4 ರಿಂದ 5 ಕಾಳಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಆಪ್ಷನಲ್ಲು. ಚಕ್ಕೆ ಮತ್ತು ಆ ಮೆಣಸಿನ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು. ಅದುವರೆಗೂ ನಾವು ಈ ನೀರನ್ನು ಒಂದು 5 ನಿಮಿಷ ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿಟ್ಟು ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದನ್ನು ಸ್ವಲ್ಪ ನೀರು ಬೆಚ್ಚಗಾಗಬೇಕು. ಉಗುರು ಬೆಚ್ಚಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿ ನಾವು ಬೆಳಗ್ಗೆ ಟೀ ಕಾಫಿ ಕುಡಿಯೋ ಬದಲು ಈ ರೀತಿ ಹೆಲ್ತಿ ಡ್ರಿಂಕ್ಸ್ನ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಾವು ಈ ಚಕ್ಕೆ ನೀರಿಗೆ ಬೇಕಾದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ಸಹ ಕುಡಿಬೋದು. ಚಕ್ಕೆ ನೀರನ್ನು ನೋಡಿ ನಾನು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಫಿಲ್ಟರ್ ಮಾಡಿ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆದರೂ ಕುಡಿಬೋದು. ಇಲ್ಲಾಂದರೆ ನೈಟು ಮಲಗಬೇಕಾದ್ರೆ ಊಟ ಎಲ್ಲ ಮುಗಿಸಿ ಒಂದು 2 ಅವರ್ಸ್ ಆಗಿರುತ್ತಲ್ಲ ಆವಾಗ ನೈಟ್ ಮಲಗಬೇಕಾದ್ರೆ ಈ ರೀತಿ ಡ್ರಿಂಕ್ಸನ್ನು ಮಾಡಿ ನಾವು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ನಾವು ಒಂದು 1/2 ಅವರ್ ವಾಕಿಂಗ್ ಅಥವಾ ಒಂದು 20 ಮಿನಿಟ್ಸ್ ಮನೆಯಲ್ಲೇ ಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಟ್ರೈ ಮಾಡ್ತಾ ಇರೋರಿಗೆ ಈ ರೀತಿ ಡ್ರಿಂಕ್ಸು ಹೆಲ್ಪ್ ಆಗುತ್ತೆ. ಸೊ ನೋಡಿ ಈ ರೀತಿ ನಾವು ಅದು ಕಲರ್ ಚೇಂಜ್ ಆಗಿದೆ. ಈ ರೀತಿ ನಾವು ಒಂದು 5 ರಿಂದ 10 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಇದನ್ನು ಉಗುರು ಬೆಚ್ಚಗೆ ಆದಾಗ ನಾವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಇಲ್ಲಾಂದರೆ ನೈಟು ಮಲಗಬೇಕಾದ್ರೂ ಕುಡಿಬೋದು. ನೆಕ್ಸ್ಟ್ ಬಂದು ಇದೇ ರೀತಿ ಇನ್ನೊಂದು ಡ್ರಿಂಕ್ಸು ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದು ಬಂದು ಜೀರಿಗೆ ನೀರು. ಜೀರಿಗೆನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಜೀರಿಗೆ ನೀರು ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಗ್ಯಾಸ್ಟ್ರಿಕ್ಕು ಸಹ ನಮಗೆ ಕಮ್ಮಿ ಆಗ್ತಾ ಬರುತ್ತೆ. ನಾವು ಇದನ್ನು ಡೈಲಿ ಮಾರ್ನಿಂಗ್ ಆದರೂ ಕುಡಿಬೋದು. ಇಲ್ಲಾಂದರೆ ದಿನ ಒಂದು ದಿವಸ ಚಕ್ಕೆ ನೀರಾಗಲಿ, ಒಂದು ದಿವಸ ಜೀರಿಗೆ ನೀರಾಗಲಿ, ಒಂದು ದಿವಸ ಓಂಕಾಳು ವಾಟರ್ ಆಗಲಿ, ಆ ರೀತಿ ನಾವು ಡಿಫ್ರೆಂಟ್ ಡ್ರಿಂಕ್ಸನ್ನು ಟ್ರೈ ಮಾಡೋದ್ರಿಂದ ನಮಗೆ ಡೈಜೆಷನ್ ಇಂಪ್ರೂವ್ ಆಗಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗಲೂ ಟ್ಯಾಬ್ಲೆಟ್ಸ್ ತಿಂದು ನಾವು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಿಂತೀವಿ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲಿ ನಮಗೆ ಕಿಚನಲ್ಲೇ ಸಿಗೋ ಸಾಮಗ್ರಿಗಳನ್ನ ಅಂದರೆ ಸ್ಪೈಸಸ್ನ ಬಳಸ್ಕೊಂಡು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ನೋಡಿ ಜೀರಿಗೆನ ನಾನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಜೀರಿಗೆ ಅಂಶ ಎಲ್ಲ ನೀರಲ್ಲಿ ಬಿಡಬೇಕು. ನಾವು ಜೀರಿಗೆನ ಪೌಡ್ರ್ ಮಾಡಿನೂ ಸಹ ಈ ರೀತಿ ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬಿಟ್ಟು ಆಮೇಲೇನೂ ಸಹ ಅದನ್ನು ಸೋಚ್ಕೊಂಡು ಕುಡಿಬೋದು. ನಾನಿಲ್ಲಿ ಜೀರಿಗೆನ ಕುದಿಸ್ಕೊಂಡು ಚೆನ್ನಾಗಿ ಅದೊಂದು 5 ನಿಮಿಷ ಆದಮೇಲೆ ಈ ರೀತಿ ಸೋಚ್ಕೊಂಡು ಆಮೇಲೆ ಇದಕ್ಕೆ ನಾನು ನಿಂಬೆಹಣ್ಣು ರಸ ಅಥವಾ ಜೇನುತುಪ್ಪ ಆಪ್ಷನಲ್ಲು ಹಾಕ್ಕೊಂಡು ಕುಡಿಬೋದು. ಇಲ್ಲಾಂದರೆ ಹಾಗೇನೂ ಸಹ ಕುಡಿಬೋದು. ಈ ರೀತಿ ನಾವು 1 ತಿಂಗಳು ಅಥವಾ 1.5 ತಿಂಗಳು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಟ್ಯಾಬ್ಲೆಟ್ಸ್ ತಿನ್ನೋದಕ್ಕಿಂತ ಈ ರೀತಿ ನಾವು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಓಂಕಾಳು ಹಾಕ್ಕೋತಾ ಇದ್ದೀನಿ. ಓಂಕಾಳು ನಾನಿಲ್ಲಿ ಚಿಕ್ಕದಾಗಿ 1 ಸ್ಪೂನ್ ಬಳಸ್ತಾ ಇದ್ದೀನಿ. ಓಂಕಾಳು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಊಟ ಆದಮೇಲೆ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಓಂಕಾಳನ್ನು ಅಗದು ತಿನ್ನೋದ್ರಿಂದನೂ ಸಹ ಜೀರ್ಣ ಚೆನ್ನಾಗಾಗುತ್ತೆ. ನಾವು ಮಾಡೋ ಕೆಲವೊಂದು ಅಡುಗೆಗಳಲ್ಲೂ ಸಹ ನಾವು ಜೀರಿಗೆ ಆಗಲಿ ಸೋಂಪಾಗಲಿ ಬಳಸ್ತೀವಿ. ಅದರಿಂದನೂ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಈ ಓಂಕಾಳಲ್ಲೂ ಸಹ ನಮಗೆ ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ನಾವು ಮಕ್ಕಳಿಗೆ ಓಂಕಾಳು ವಾಟರ್ ಕೊಡ್ತೀವಿ ಜೀರ್ಣ ಆಗಲಿ ಅಂತ. ತುಂಬ ಗ್ಯಾಸ್ ಏನಾದರೂ ತುಂಬಿಕೊಂಡು ಹೊಟ್ಟೆ ನೋವು ಬರ್ತಾ ಇರಬೇಕಾದ್ರೆ ಈ ರೀತಿ ನಾವು ಜೀರಿಗೆ ನೀರಾಗಲಿ ಅಥವಾ ಓಂಕಾಳು ಹಾಕಿ ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ಓಮ್ ವಾಟರ್ನ ರೆಡಿ ಮಾಡಿಕೊಂಡು ಮನೆಯಲ್ಲೇ ಕೊಡೋದ್ರಿಂದ ಅವ್ರಿಗೆ ಗ್ಯಾಸ್ ರಿಲೀಸ್ ಆಗಿ ಹೊಟ್ಟೆ ನೋವು ಸಹ ಕಮ್ಮಿ ಆಗುತ್ತೆ. ಬೇಕು ಅಂದರೆ ಓಂಕಾಳು ಮತ್ತು ಜೀರಿಗೆನ ಅರ್ಧ ಸ್ಪೂನ್ ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಡ್ರಿಂಕ್ಸ್ನ ರೆಡಿ ಮಾಡಿಕೊಂಡು ಅದನ್ನು ಸಹ ನಾವು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 1 ಲೋಟ ಕುಡಿಬೋದು. ಅಥವಾ ನೈಟ್ ಮಲಗಬೇಕಾದ್ರೂ ಸಹ ನಾವು ಜೀರಿಗೆ ಅಥವಾ ಓಂಕಾಳು ನೀರನ್ನು ಕುಡಿಯೋದ್ರಿಂದ ಜೀರ್ಣಶಕ್ತಿ ನಮಗೆ ಇಂಪ್ರೂವ್ ಆಗುತ್ತೆ ಮತ್ತು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನಾವು ಡ್ರಿಂಕ್ಸನ್ನು ಕುಡಿಯೋದ್ರಿಂದ ನಾನಿಲ್ಲಿ 3 ಥರದ ಡ್ರಿಂಕ್ಸನ್ನು ತೋರಿಸಿದ್ದೀನಿ ನೋಡಿ. ಇದು ನಾನು ಶುಂಠಿ ಪೌಡರ್ನ ಹಾಕೋತಾ ಇದ್ದೀನಿ. ನಾವು ಶುಂಠಿನ ಒಣಗಿಸ್ಬಿಟ್ಟು ಮನೆಯಲ್ಲೇ ಪೌಡ್ರ್ ಮಾಡಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಆ ಪೌಡರ್ನು ಸಹ ಈ ರೀತಿ ಓಂಕಾಳನ್ನ ಕುದಿಸ್ತೀವಲ್ಲ ಆ ನೀರಿಗೆ ಹಾಕ್ಕೊಂಡಾದರೂ ಕುಡಿಬೋದು. ಇಲ್ಲಾಂದರೆ ಜೀರಿಗೆ ನೀರು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಜೀರಿಗೆ ನೀರೊಳಗಡೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆ
ನಿಂಬೆಹಣ್ಣು ರಸ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ನಾನಿಲ್ಲಿ ಓಂಕಾಳು ಮತ್ತು ಒಂದು ಸ್ವಲ್ಪ ಶುಂಠಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಶುಂಠಿ ಪೌಡರ್ನ ಬೇಕು ಅಂದರೆ ನಾವು ನೀರನ್ನು ಕುದಿಸ್ಬಿಟ್ಟು ಲಾಸ್ಟಲ್ಲಿ ಸಹ ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೇನೂ ಸಹ ನಾವು ಸೋಚ್ಕೊಂಡು ಕುಡಿಬೋದು. ಇಲ್ಲಾಂದರೆ ನಾವು ಹಸಿ ಶುಂಠಿ ಇದ್ದರೆ ಆ ಶುಂಠಿನೇ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಸಹ ಫಿಲ್ಟರ್ ಮಾಡಿಕೊಂಡು ಕುಡಿಯೋದ್ರಿಂದ ಬ್ಲಡ್ಡಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ಲು ಸಹ ಕಮ್ಮಿ ಆಗ್ತಾ ಬರುತ್ತೆ. BP ಇದ್ದವ್ರಿಗೆ BP ಸಹ ಕಮ್ಮಿ ಆಗುತ್ತೆ. ಈ ರೀತಿ ನಾವು ಡ್ರಿಂಕ್ಸನ್ನು ಡೈಲಿ ಮಾರ್ನಿಂಗ್ ಆಗಲಿ ಅಥವಾ ನೈಟ್ ಆಗಲಿ ಮಲಗುವಾಗ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ವೆಯ್ಟ್ ಲಾಸ್ ಡ್ರಿಂಕ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.